ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರು ಅದ್ಭುತವಾಗಿ ಕಾಮಿಡಿ ವಿಡಿಯೋಸ್ಗಳನ್ನ ಮಾಡ್ತಾರೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಮುಕ್ಲೆಪ್ಪ ಗಾಯತ್ರಿ ಇಬ್ಬರು ಕೂಡ ದೀಪಾವಳಿ ಹಬ್ಬಕ್ಕೆ ಮನೆಗೆ ಹೋಗುವಂತ ಸಾಧ್ಯತೆಯೂ ಕೂಡ ಇದೆ. ಅಂದ್ರೆ ಗಾಯತ್ರಿ ಅವರ ಮನೆಗೆ ತಂದೆ ಮತ್ತೆ ತಾಯಿ, ಅಂದ್ರೆ ಗಾಯತ್ರಿ ಅವರ ತಂದೆ ಮತ್ತೆ ತಾಯಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿರ್ತಾರೆ. ಆದರೆ ಅದೆಲ್ಲವೂ ಕೂಡ ತಣ್ಣಗಾದಂತೆಯೇ ಕಾಣ್ತಾ ಇದೆ. ಸೊ ಒಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಹಣ ಸಹಾಯ ಮತ್ತೆ ಕಂಪ್ಲೀಟ್ ಆಗಿ ತಿಂಗಳಿಗೂ ಕೂಡ ಸಹಾಯವನ್ನ ಮಾಡುವುದಾಗಿ ಮುಕ್ಲೆಪ್ಪ ಅವರು ಕೂಡ ತಿಳಿಸಿದ್ದಾರೆ. ಗಾಯತ್ರಿ ಮತ್ತೆ ಮುಕ್ಲೆಪ್ಪ ಚೆನ್ನಾಗಿ ಕಾಮಿಡಿ ವಿಡಿಯೋಸ್ ರೀಲ್ಸ್ಗಳನ್ನೆಲ್ಲ ಮಾಡ್ತಾರೆ, ತುಂಬಾ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಮತ್ತೆ ಸುಮಾರು 15 ದಿವಸಗಳ ಹಿಂದೆ ಎಲ್ರಿಗೂ ಕೂಡ ಗೊತ್ತು, ಇವರ ಒಂದು ಮದುವೆ ವಿಚಾರ ಕಂಪ್ಲೀಟ್ ಆಗಿ ಸುದ್ದಿಯಾಗಿತ್ತು. ಸ್ಟೇಷನ್ ಮೆಟ್ಲತ್ತಿರು ಮತ್ತೆ ಹಿಂದೂಪರ ಸಂಘಟನೆಯವರು ಪ್ರಮೋದ್ ಮುತಾಲಿಕ್ ಅವರು ಸಹ ಇದ್ರ ಬಗ್ಗೆ ಮಾತನಾಡಿರ್ತಾರೆ. ಆದರೆ ಎಲ್ಲವೂ ಕೂಡ ತಣ್ಣಗಾಗ್ತಾ ಇದೆ. ಗಾಯತ್ರಿ ಅವರ ತಂದೆ ತಾಯಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ದಾರೆ. ಮತ್ತೆ ಮುಕ್ಲೆಪ್ಪ ಅವರು ಸಪೋರ್ಟ್ ಮಾಡುವುದಾಗಿ ಮತ್ತೆ ಜೊತೆಯಾಗಿ ಇರುವುದಾಗಿ, ಮತ್ತೆ ಒಬ್ಬಳೇ ಮಗಳು ಬೇರೆ ಅಲ್ಲ, ಮತ್ತೆ ತಮ್ಮ ಕೂಡ ಇರುವಂತದ್ದು. ಸೊ ಸಪೋರ್ಟ್ ಮಾಡುವುದಾಗಿ ಕೂಡ ಮುಕ್ಲೆಪ್ಪ ಅವರು ಮಾತು ಭರವಸೆನ ಕೊಟ್ಟಿದ್ದ. ಆದ ಕಾರಣ ಈಗ ಹಬ್ಬಕ್ಕೆ ಗಾಯತ್ರಿ ಅವರ ಮನೆಗೆ ಮುಕ್ಲೆಪ್ಪ ಕೂಡ ಬರಲಿದ್ದಾರೆ. ಸೊ ಒಟ್ಟಿಗೆ ಹಬ್ಬವನ್ನ ಸಹ ಆಚರಣೆ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಮುಕ್ಲೆಪ್ಪ ಅವರು ಹೇಳಿರುವ ಹಾಗೆ ನಾನು ಮುಸಲ್ಮಾನ್ ಧರ್ಮವನ್ನ ಪಾಲಿಸ್ತೇನೆ, ಗಾಯತ್ರಿ ಹಿಂದೂ ಧರ್ಮವನ್ನೇ ಪಾಲಿಸುತ್ತಾರೆ ಅನ್ನುವಂತ ಒಂದು ವಿಚಾರವನ್ನ ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ದಾರೆ. ಗಾಯತ್ರಿ ಅವರ ತಂದೆ ತಾಯಿಗೆ ಮಗಳು ಅಂದ್ರೆ ತುಂಬಾನೇ ಇಷ್ಟ. ಸೊ ಹೀಗಾಗಿ ಮಗಳನ್ನ ಹಚ್ಕೊಂಡಂತ ಕಾರಣ ಅವರು ಸ್ಟೇಷನ್ ಕೂಡ ಮೆಟ್ಲು ಕೂಡ ಹತ್ತಿರ್ತಾರೆ, ನಮ್ಮ ಮಗಳು ವಾಪಸ್ ಬೇಕು ಹಾಗೆ ಅಂತ. ಬಟ್ ಇವರು ಅಧಿಕೃತವಾಗಿ ಮದುವೆ ಆಗಿರುವಂತ ಕಾರಣ ಬೇರೆ ಮಾಡೋಕ್ಕಂತೂ ಸಾಧ್ಯ ಇಲ್ಲ.